ದುರಂತಕ್ಕೆ ಬರೋಬ್ಬರಿ 241 ಮಂದಿ ಪ್ರಯಾಣಿಕರು ಬಲಿಯಾಗಿದ್ದಾರೆ. ಆದರೆ ಆಯಸ್ಸು ಗಟ್ಟಿ ಇದ್ರೆ ಯಮನೂ ಏನು ಮಾಡೋದಕ್ಕಾಗುವುದಿಲ್ಲ ಅನ್ನೋ ಮಾತಿಗೆ ಈ ವ್ಯಕ್ತಿಯೇ ಕಾರಣ. ಹಾಗಾದ್ರೆ ಈ ವ್ಯಕ್ತಿ ಯಾರು? ಬನ್ನಿ ನೋಡಿ. ವಿಮಾನ ದುರಂತ, ಪವಾಡ ರೀತಿ ಒಬ್ಬ ಪಾರು. ಎಮರ್ಜೆನ್ಸಿ ವಿಂಡೋದಿಂದ ಜಿಗಿದು ಗ್ರೇಟ್ ಎಸ್ಕೇಪ್. ಪವಾಡ, ನಿಜಕ್ಕೂ ಪವಾಡ. ಈ ದೃಶ್ಯವನ್ನೊಮ್ಮೆ ನೋಡಿ. ವಿಮಾನ ದುರಂತದ ಭೀಕರ ದೃಶ್ಯ ಇದು. ಇಂತಹ ಸ್ಫೋಟದಲ್ಲೂ ಒಬ್ಬ ಪ್ರಯಾಣಿಕ ಬಚಾವಾಗಿದ್ದಾನೆ ಅಂದ್ರೆ ಅದು ಪವಾಡವೇ ಸರಿ. ಬ್ರಿಟಿಷ್ ಪ್ರಜೆ ವಿಶ್ವಾಸ್ ಕುಮಾರ್ ರಮೇಶ್ ಎಂಬ ವ್ಯಕ್ತಿ ವಿಮಾನದ ಎಮರ್ಜೆನ್ಸಿ ವಿಂಡೋದಿಂದ ಜಿಗಿದು ಪ್ರಾಣ ಉಳಿಸಿಕೊಂಡಿದ್ದಾನೆ. ಗುಜರಾತ್ನ ಏರ್ ಇಂಡಿಯಾ ವಿಮಾನ ಪತನವಾದ ಘಟನೆಯಲ್ಲಿ ವಿಮಾನದಲ್ಲಿದ್ದ ಎಲ್ಲರೂ ಸಾವನ್ನಪ್ಪಿದ್ದಾರೆ ಎನ್ನಲಾಗಿತ್ತು. ಆದರೆ ಪವಾಡ ಸದೃಶವಾಗಿ ಒಬ್ಬ ವ್ಯಕ್ತಿ ವಿಮಾನದಿಂದ ಕೆಳಗೆ ಹಾರಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಉಳಿದ 241 ಪ್ರಯಾಣಿಕರು ಕೂಡ ಸಾವನ್ನಪ್ಪಿದ್ದು ಬ್ರಿಟಿಷ್ ಪ್ರಜೆ ವಿಶ್ವಾಸ್ ಕುಮಾರ್ ರಮೇಶ್ ಎಂಬ ವ್ಯಕ್ತಿ ಮಾತ್ರ ಸಾವಿನ ಕದ ತಟ್ಟಿ ಬಂದಿದ್ದಾರೆ. ಭಾರತ ಮೂಲದವರಾದರೂ ವಿಶ್ವಾಸ್ ಕುಮಾರ್ ರಮೇಶ್ ಬ್ರಿಟಿಷ್ ಪ್ರಜೆಯಾಗಿದ್ದು ಲಂಡನ್ನಿಂದ ಕುಟುಂಬವನ್ನು ನೋಡಲು ಗುಜರಾತ್ಗೆ ಬಂದಿದ್ರು. ತಮ್ಮ ಸಹೋದರ ಅಜಯ್ ಕುಮಾರ್ ರಮೇಶ್ ಅವರೊಂದಿಗೆ ವಾಪಸ್ ಲಂಡನ್ಗೆ ತೆರಳುತ್ತಿದ್ರು. A11 ಸೀಟ್ನಲ್ಲಿ ಅವರು ಕುಳಿತು ಪ್ರಯಾಣ ಮಾಡುತ್ತಿದ್ರು. ವಿಮಾನ ನೆಲಕಪ್ಪಳಿಸುವ ಕೆಲವೇ ಸೆಕೆಂಡುಗಳ ಮೊದಲು ಎಮರ್ಜೆನ್ಸಿ ವಿಂಡೋದಿಂದ ಜಿಗಿದು ಅದೃಷ್ಟವಶಾತ್ ಪಾರಾಗಿದ್ದು ಅವರ ಎದೆ, ಕಣ್ಣು ಮತ್ತು ಕಾಲುಗಳಿಗೆ ಗಾಯವಾಗಿದೆ. ಈ ಮಹಾದುರಂತದಲ್ಲಿ ಬ್ರಿಟಿಷ್ ಪ್ರಜೆ ವಿಶ್ವಾಸ್ ಕುಮಾರ್ ರಮೇಶ್ ಬದುಕುಳಿದಿದ್ದು ಎಲ್ಲರನ್ನೂ ದಿಗ್ಭ್ರಾಂತಗೊಳಿಸಿದ್ದು ಸದ್ಯ ಆತನನ್ನ ದೇವರ ಪುತ್ರ, ಮೃತ್ಯುಂಜಯ, ಸಾವು ಗೆದ್ದ ಶೂರ ಎಂದೆಲ್ಲ ಕರೆಯುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಹಮದಾಬಾದ್ನಿಂದ ಹೊರಟಿದ್ದ ವಿಮಾನ ಲಂಡನ್ಗೆ ತಲುಪುವ ಬದಲು ಸಾವಿನ ಮನೆಗೆ ಅಪ್ಪಳಿಸಿದೆ. ಪ್ರಯಾಣಿಕರನ್ನ ಮಸಣಕ್ಕೆ ಕರೆದೊಯ್ದಿತ್ತು. ನಿಜಕ್ಕೂ ಆ ದೃಶ್ಯಗಳು ರಣಭೀಕರವಾಗಿವೆ. ಒಂದೊಂದು ದೃಶ್ಯಾವಳಿಗಳು ಘನಘೋರವಾಗಿವೆ. ಘೋರ. ಏರ್ ಇಂಡಿಯಾ ವಿಮಾನ ದುರಂತದ ಒಂದೊಂದು ದೃಶ್ಯವೂ ಘನಘೋರ. ಸಾವಿನ ಯಾನದ ಒಂದೊಂದು ಸೀನ್ಗಳು ಭಯಾನಕ. ಆಕ್ರಂದನದ ದೃಶ್ಯಗಳಂತೂ ಕರುಣಾಜನಕ. ದೃಶ್ಯ 1. ಟೇಕ್ ಆಫ್ ಆದ 10 ನಿಮಿಷದಲ್ಲೇ ಪತನ. ದೃಶ್ಯ 2. ವಿಮಾನ ಪತನ, ಮುಗಿಲೆತ್ತರಕ್ಕೆ ಬೆಂಕಿ. ದೃಶ್ಯ 3. ಹಾಸ್ಟೆಲ್ಗೆ ಬಂದಪ್ಪಳಿಸಿದ ವಿಮಾನ. ದೃಶ್ಯ 4. ವಿಮಾನ ಸ್ಫೋಟಕ್ಕೆ ಹಾಸ್ಟೆಲ್ ಛಿದ್ರ ಛಿದ್ರ. ದೃಶ್ಯ 5. ಜೀವ ಉಳಿಸಿಕೊಳ್ಳಲು ಹಾಸ್ಟೆಲ್ನಿಂದ ಜಿಗಿತ. ದೃಶ್ಯ 6. ಪ್ರಯಾಣಿಕರ ಮೃತದೇಹಗಳು ಸುಟ್ಟು ಕರಕಲು. ದೃಶ್ಯ 7. ವ್ಯಕ್ತಿ ತಲೆ ಕಟ್, ನಡು ರಸ್ತೆಯಲ್ಲಿ ಬಿದ್ದ ರುಂಡ. ದೃಶ್ಯ 8. ಭಯಾನಕ ಶಬ್ದಕ್ಕೆ ಬೆಚ್ಚಿ ಬಿದ್ದ ಜನರು. खबर विमान देखियो ते थोड़ी थोड़ा आवाज तो आयो. ದೃಶ್ಯ 9. ಬೆಂಕಿ ನಂದಿಸಲು ಭಾರೀ ಹರಸಾಹಸ. ದೃಶ್ಯ 10.
ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಘನಘೋರ ದುರಂತಕ್ಕೆ ಬರೋಬ್ಬರಿ 241 ಮಂದಿ ಪ್ರಯಾಣಿಕರು ಬಲಿಯಾಗಿದ್ದಾರೆ. ಆದರೆ ಆಯಸ್ಸು ಗಟ್ಟಿ ಇದ್ರೆ ಯಮನೂ ಏನು ಮಾಡೋದಕ್ಕಾಗುವುದಿಲ್ಲ ಅನ್ನೋ ಮಾತಿಗೆ ಈ ವ್ಯಕ್ತಿಯೇ ಕಾರಣ. ಹಾಗಾದ್ರೆ ಈ ವ್ಯಕ್ತಿ ಯಾರು? ಬನ್ನಿ ನೋಡಿ. ವಿಮಾನ ದುರಂತ, ಪವಾಡ ರೀತಿ ಒಬ್ಬ ಪಾರು. ಎಮರ್ಜೆನ್ಸಿ ವಿಂಡೋದಿಂದ ಜಿಗಿದು ಗ್ರೇಟ್ ಎಸ್ಕೇಪ್. ಪವಾಡ, ನಿಜಕ್ಕೂ ಪವಾಡ. ಈ ದೃಶ್ಯವನ್ನೊಮ್ಮೆ ನೋಡಿ. ವಿಮಾನ ದುರಂತದ ಭೀಕರ ದೃಶ್ಯ ಇದು. ಇಂತಹ ಸ್ಫೋಟದಲ್ಲೂ ಒಬ್ಬ ಪ್ರಯಾಣಿಕ ಬಚಾವಾಗಿದ್ದಾನೆ ಅಂದ್ರೆ ಅದು ಪವಾಡವೇ ಸರಿ. ಬ್ರಿಟಿಷ್ ಪ್ರಜೆ ವಿಶ್ವಾಸ್ ಕುಮಾರ್ ರಮೇಶ್ ಎಂಬ ವ್ಯಕ್ತಿ ವಿಮಾನದ ಎಮರ್ಜೆನ್ಸಿ ವಿಂಡೋದಿಂದ ಜಿಗಿದು ಪ್ರಾಣ ಉಳಿಸಿಕೊಂಡಿದ್ದಾನೆ. ಗುಜರಾತ್ನ ಏರ್ ಇಂಡಿಯಾ ವಿಮಾನ ಪತನವಾದ ಘಟನೆಯಲ್ಲಿ ವಿಮಾನದಲ್ಲಿದ್ದ ಎಲ್ಲರೂ ಸಾವನ್ನಪ್ಪಿದ್ದಾರೆ ಎನ್ನಲಾಗಿತ್ತು. ಆದರೆ ಪವಾಡ ಸದೃಶವಾಗಿ ಒಬ್ಬ ವ್ಯಕ್ತಿ ವಿಮಾನದಿಂದ ಕೆಳಗೆ ಹಾರಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಉಳಿದ 241 ಪ್ರಯಾಣಿಕರು ಕೂಡ ಸಾವನ್ನಪ್ಪಿದ್ದು ಬ್ರಿಟಿಷ್ ಪ್ರಜೆ ವಿಶ್ವಾಸ್ ಕುಮಾರ್ ರಮೇಶ್ ಎಂಬ ವ್ಯಕ್ತಿ ಮಾತ್ರ ಸಾವಿನ ಕದ ತಟ್ಟಿ ಬಂದಿದ್ದಾರೆ. ಭಾರತ ಮೂಲದವರಾದರೂ ವಿಶ್ವಾಸ್ ಕುಮಾರ್ ರಮೇಶ್ ಬ್ರಿಟಿಷ್ ಪ್ರಜೆಯಾಗಿದ್ದು ಲಂಡನ್ನಿಂದ ಕುಟುಂಬವನ್ನು ನೋಡಲು ಗುಜರಾತ್ಗೆ ಬಂದಿದ್ರು. ತಮ್ಮ ಸಹೋದರ ಅಜಯ್ ಕುಮಾರ್ ರಮೇಶ್ ಅವರೊಂದಿಗೆ ವಾಪಸ್ ಲಂಡನ್ಗೆ ತೆರಳುತ್ತಿದ್ರು. A11 ಸೀಟ್ನಲ್ಲಿ ಅವರು ಕುಳಿತು ಪ್ರಯಾಣ ಮಾಡುತ್ತಿದ್ರು. ವಿಮಾನ ನೆಲಕಪ್ಪಳಿಸುವ ಕೆಲವೇ ಸೆಕೆಂಡುಗಳ ಮೊದಲು ಎಮರ್ಜೆನ್ಸಿ ವಿಂಡೋದಿಂದ ಜಿಗಿದು ಅದೃಷ್ಟವಶಾತ್ ಪಾರಾಗಿದ್ದು ಅವರ ಎದೆ, ಕಣ್ಣು ಮತ್ತು ಕಾಲುಗಳಿಗೆ ಗಾಯವಾಗಿದೆ. ಈ ಮಹಾದುರಂತದಲ್ಲಿ ಬ್ರಿಟಿಷ್ ಪ್ರಜೆ ವಿಶ್ವಾಸ್ ಕುಮಾರ್ ರಮೇಶ್ ಬದುಕುಳಿದಿದ್ದು ಎಲ್ಲರನ್ನೂ ದಿಗ್ಭ್ರಾಂತಗೊಳಿಸಿದ್ದು ಸದ್ಯ ಆತನನ್ನ ದೇವರ ಪುತ್ರ, ಮೃತ್ಯುಂಜಯ, ಸಾವು ಗೆದ್ದ ಶೂರ ಎಂದೆಲ್ಲ ಕರೆಯುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಹಮದಾಬಾದ್ನಿಂದ ಹೊರಟಿದ್ದ ವಿಮಾನ ಲಂಡನ್ಗೆ ತಲುಪುವ ಬದಲು ಸಾವಿನ ಮನೆಗೆ ಅಪ್ಪಳಿಸಿತು. ಪ್ರಯಾಣಿಕರನ್ನ ಮಸಣಕ್ಕೆ ಕರೆದೊಯ್ದಿತ್ತು. ನಿಜಕ್ಕೂ ಆ ದೃಶ್ಯಗಳು ರಣಭೀಕರವಾಗಿವೆ. ಒಂದೊಂದು ದೃಶ್ಯಾವಳಿಗಳು ಘನಘೋರವಾಗಿವೆ. ಘೋರ. ಏರ್ ಇಂಡಿಯಾ ವಿಮಾನ ದುರಂತದ ಒಂದೊಂದು ದೃಶ್ಯವೂ ಘನಘೋರ. ಸಾವಿನ ಯಾನದ ಒಂದೊಂದು ಸೀನ್ಗಳು ಭಯಾನಕ. ಆಕ್ರಂದನದ ದೃಶ್ಯಗಳಂತೂ ಕರುಣಾಜನಕ. ದೃಶ್ಯ 1. ಟೇಕ್ ಆಫ್ ಆದ 10 ನಿಮಿಷದಲ್ಲೇ ಪತನ. ದೃಶ್ಯ 2. ವಿಮಾನ ಪತನ, ಮುಗಿಲೆತ್ತರಕ್ಕೆ ಬೆಂಕಿ. ದೃಶ್ಯ 3. ಹಾಸ್ಟೆಲ್ಗೆ ಬಂದಪ್ಪಳಿಸಿದ ವಿಮಾನ. ದೃಶ್ಯ 4. ವಿಮಾನ ಸ್ಫೋಟಕ್ಕೆ ಹಾಸ್ಟೆಲ್ ಛಿದ್ರ ಛಿದ್ರ. ದೃಶ್ಯ 5. ಜೀವ ಉಳಿಸಿಕೊಳ್ಳಲು ಹಾಸ್ಟೆಲ್ನಿಂದ ಜಿಗಿತ. ದೃಶ್ಯ 6. ಪ್ರಯಾಣಿಕರ ಮೃತದೇಹಗಳು ಸುಟ್ಟು ಕರಕಲು. ದೃಶ್ಯ 7. ವ್ಯಕ್ತಿ ತಲೆ ಕಟ್, ನಡು ರಸ್ತೆಯಲ್ಲಿ ಬಿದ್ದ ರುಂಡ. ದೃಶ್ಯ 8. ಭಯಾನಕ ಶಬ್ದಕ್ಕೆ ಬೆಚ್ಚಿ ಬಿದ್ದ ಜನರು. तंग खबर विमान देखियो ते थोड़ी थोड़ा आवाज तो आयो. ದೃಶ್ಯ 9. ಬೆಂಕಿ ನಂದಿಸಲು ಭಾರೀ ಹರಸಾಹಸ. ದೃಶ್ಯ 10. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ.